नमः सिद्धेभ्यः। ओम नमः सिद्धेभ्यः। महावीर भगवंतरवाणी श्री गौतम गुरु केಳಿದರು ದ್ವಾದಶಾಂಗ ಸುತ ರಚನೆಯ ಮಾಡಿ ಉಪದೇಶಾಮೃತ ನೀಡಿದರು. ಸೂತ್ರನುಗುಣ 24 ಠಾಣೆಯ ಚರ್ಚೆಯ ಮಾಡಲು ಬಯಸುವೆನು. ದೇವಶಾಸ್ತ್ರ ಗುರು ಚರಣವ ವಂದಿಸಿ ಆತ್ಮಿಕ ಸುಖವನ್ನು ಪಡೆಯುವೆನು. आत्मिक सुखवनु पಡೆಯುವೆನು. पंच परमेष्ठी भगवान की जय। अहिंसा परमो धर्म की जय। आचार्य गुरुवर श्री विद्यासागर मुनि महाराज की जय। महाराज की जय। समस्त आचार्य संघ की जय। ಸಂಸಾರದಲ್ಲಿ ಇರುವಂತಹ ಜೀವಗಳು ಜೀವಿಸುವಂತಹ ಶಕ್ತಿಯನ್ನು ಹೊಂದಿವೆ. ಜೀವಿಸುವ ಶಕ್ತಿಯೇ ಜೀವನ. ಈ ಶಕ್ತಿ ಇಲ್ಲದಂತಹ ಪದಾರ್ಥಕ್ಕೆ ಜೀವನವೇ ಇಲ್ಲ. ಎಲ್ಲಿ ಜೀವಿಸುವ ಶಕ್ತಿ ಇದೆಯೋ ಅಲ್ಲಿ ಜೀವನ ಇದೆ. 6 ದ್ರವ್ಯಗಳಲ್ಲಿ ಜೀವನ ಇರುವಂತಹ ದ್ರವ್ಯ ಒಂದೇ ಒಂದು, ಜೀವದ್ರವ್ಯ. ಸಂಸಾರದಲ್ಲಿ ಇರುವಂತಹ ಸಮಸ್ತ ಜೀವಿಗಳು ಸಾಂಸಾರಿಕ ಜೀವನವನ್ನು ಜೀವಿಸಿದರೆ ಮುಕ್ತಿಯನ್ನ ಪಡೆದಿರ್ತಕ್ಕಂತಹ ಜೀವಿಗಳು ಮುಕ್ತ ಜೀವನವನ್ನು ಜೀವಿಸ್ತಾ ಇವೆ. ಅದಕ್ಕಾಗಿ ಜೀವನ 2 ಪ್ರಕಾರದ್ದು ಅನ್ನುವಂಥದ್ದು ಗೊತ್ತಾಗ್ತದೆ. ಜೀವನ ಕೇವಲ ಜೀವ ದ್ರವ್ಯಗಳಿಗೆ ಮಾತ್ರ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ. ಏಕೆಂತಂದ್ರೆ ಜೀವನ ಅಂದರೆ ಜೀವಿಸುವುದಕ್ಕೆ ಪ್ರಾಣಗಳು ಬೇಕು. ಪ್ರಾಣಗಳಲ್ಲಿ 2 ಭೇದ, ಭಾವ ಪ್ರಾಣ ಮತ್ತು ದ್ರವ್ಯ ಪ್ರಾಣ. ದ್ರವ್ಯ ಪ್ರಾಣಗಳು ಅಂತಂದ್ರೆ 5 ಇಂದ್ರಿಯಗಳು: ಮನೋಬಲ, ವಚನಬಲ, ಕಾಯಬಲ, ಶ್ವಾಸೋಚ್ಛ್ವಾಸ ಮತ್ತು ಆಯು. ಪ್ರಾಣಗಳು, ಬಾಹ್ಯ ಪ್ರಾಣಗಳು 10. ಬಾಹ್ಯ ಪ್ರಾಣಗಳೆಷ್ಟು? 10. ಅಭ್ಯಂತರ ಪ್ರಾಣಗಳು 2 ಪ್ರಕಾರ ಮಾತ್ರ ಇವೆ. ಭಾವ ಪ್ರಾಣಗಳು, ಅದಕ್ಕೆ 2 ಭೇದ: ಶುದ್ಧ ಭಾವ ಪ್ರಾಣ ಮತ್ತು ಅಶುದ್ಧ ಭಾವ ಪ್ರಾಣ. ಶುದ್ಧ ಭಾವ ಪ್ರಾಣ ಅಂತಂದ್ರೆ ಯಾವ ಜೀವಗಳು ಮುಕ್ತ ಅವಸ್ಥೆಯನ್ನು ಪಡೆದು ಮೋಕ್ಷವನ್ನು ಸಾಧಿಸಿಕೊಂಡು ಎಲ್ಲ ಪರದ್ರವ್ಯಗಳಿಂದ, ಪರದ್ರವ್ಯ ಮತ್ತು ಪರಭಾವದಿಂದ ರಹಿತವಾಗಿರ್ತಕ್ಕಂತಹ ಸ್ವತಂತ್ರ ಶುದ್ಧ ಅವಸ್ಥೆಯನ್ನು ಹೊಂದಿ ಅದನ್ನು ಅನುಭವಿಸುವಂತಹ ಅಂತಹ ಜೀವನವನ್ನು ಜೀವಿಸುವಂತಹ ಯಾವ ಜೀವಿಗಳಿವೆ
ಅವುಗಳಿಗೆ ಶುದ್ಧ ಭಾವ ಪ್ರಾಣ ಇರ್ತದೆ. ಮುಕ್ತಿಯನ್ನು ಪಡೆದಿರ್ತಕ್ಕಂಥ ಎಲ್ಲ ಜೀವಗಳಿಗೆ ಶುದ್ಧ ಭಾವ ಪ್ರಾಣ ಇದೆ. ಮತ್ತು ಸಂಸಾರದಲ್ಲಿ ಇರುವಂತಹ ಸಂಸಾರಿ ಜೀವಿಗಳು 1ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನದವರೆಗೆ ಇರ್ತಾರೆ. ಸಂಸಾರ ಎಲ್ಲಿಂದ ಎಲ್ಲಿವರೆಗಿದೆ? 1ರಿಂದ 14ರವರೆಗೆ ಸಂಸಾರ ಇದೆ. ಈ 14 ಗುಣಸ್ಥಾನಗಳಿಂದ ಹೊರಬಂದರೆ, ಪಾರಾದರೆ ನಾವು ಮೋಕ್ಷದ ಜೀವನವನ್ನು ಜೀವಿಸ್ತೇವೆ. ಅಂಥ ಮುಕ್ತಾವಸ್ಥೆಯಲ್ಲಿ ನಮ್ಮ ಪ್ರಾಣಗಳು ಎಂಥವುಗಳು? ಶುದ್ಧ ಅಥವಾ ಅಶುದ್ಧ? ಶುದ್ಧ ಪ್ರಾಣಗಳಿರ್ತವೆ. ಮುಕ್ತ ಅವಸ್ಥೆಯಲ್ಲಿ ಶುದ್ಧ ಪರಮಿಷ್ಠಿಗಳಿಗೆ ಮಾತ್ರ ಶುದ್ಧ ಪ್ರಾಣಗಳಿರ್ತವೆ. ಶುದ್ಧ ಪ್ರಾಣ ಇರ್ತದೆ. ಇರ್ತದೆ ಅನ್ಬೇಕು, ಇರ್ತವೆ ಅಂತಲ್ಲ, ಇರ್ತದೆ. ಏಕೆಂದರೆ ಶುದ್ಧ ಪ್ರಾಣದಿಂದ ಜೀವಿಸುವಂತಹ ಸಾಧನ ಅಲ್ಲಿ ಯಾವುದು ಅಂತಂದ್ರೆ ಕೇವಲ ಜ್ಞಾನ. ಕೇವಲ ಜ್ಞಾನ. ತಮ್ಮ ಜ್ಞಾನ ಶಕ್ತಿಯಿಂದ ಮುಕ್ತಾತ್ಮರೆಲ್ಲ ಜೀವಿಸ್ತಾ ಇದ್ದಾರೆ. ಜ್ಞಾನ ಶಕ್ತಿಯಿಂದ, ಕೇವಲ ಜ್ಞಾನದ ಶಕ್ತಿಯಿಂದ ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ಕೇವಲ ಜ್ಞಾನದಿಂದ ಉತ್ಪನ್ನವಾಗತಕ್ಕಂತಹ ಎಷ್ಟು ಜ್ಞಾನ ಸ್ವರೂಪವಾದ ಭಾವಗಳಿವೆಯೋ ಆ ಭಾವಗಳನ್ನು ಅಶುದ್ಧ ಅಂತ ಹೇಳಲಿಕ್ಕೆ ಶಕ್ಯವೇ ಇಲ್ಲ. ಯಾಕೆಂದರೆ ಆ ಕೇವಲ ಜ್ಞಾನವನ್ನು ಆವರಣಗೊಳಿಸತಕ್ಕಂತಹ ಯಾವುದೇ ಪ್ರಕಾರದ ಕರ್ಮಗಳು ಆ ಜ್ಞಾನ ಶಕ್ತಿಯ ಮೇಲೆ ಇಲ್ಲ. ಅದಕ್ಕಾಗಿ ಸಿದ್ಧ ಪರಮಿಷ್ಠಿಗಳಿಗೆ ಶುದ್ಧ ಭಾವಪ್ರಾಣ ಇದೆ ಅಂತ ಹೇಳಬೇಕು. ಅಶುದ್ಧ ಭಾವಪ್ರಾಣ ಯಾರ್ಯಾರಿಗಿದೆ? ಅಶುದ್ಧ ಭಾವಪ್ರಾಣಗಳು ಯಾರಿಗಿವೆ? ಸಂಸಾರಿ. ಸಂಸಾರ ಎಲ್ಲಿಂದ ಎಲ್ಲಿವರೆಗೆ? 1ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನದವರೆಗೆ. ಇನ್ನು ಇದರಲ್ಲಿ ಇರುವಂತಹ ಜೀವಿಗಳಿಗೆ 3 ಪ್ರಕಾರದ ಕರ್ಮಗಳಿವೆ. ಭಾವಕರ್ಮ, ದ್ರವ್ಯಕರ್ಮ ಮತ್ತು ನೌಕರ್ಮ. ದ್ರವ್ಯಕರ್ಮ, ಭಾವಕರ್ಮ ಮತ್ತು ನೌಕರ್ಮ 3 ಪ್ರಕಾರದ ಭಾವಗಳಿವೆ, ಕರ್ಮಗಳಿವೆ. ಈ 3 ಪ್ರಕಾರದ ಕರ್ಮಗಳಿಂದ ರಹಿತವಾದಾಗ ಮಾತ್ರ ಜೀವ ತನ್ನ ಶುದ್ಧ ಪ್ರಾಣಗಳಿಂದ ಜೀವಿಸ್ತಾನೆ. ಕೇವಲ ಅಲ್ಲಿ ಶುದ್ಧ ಮಾತ್ರ ಉಳಿದುಕೊಳ್ಳಬೇಕು, ಶುದ್ಧತ್ವ ಉಳಿಬೇಕು. ಆತ್ಮನಿಗೆ ಯಾವುದೇ ಒಂದು ಪರ್ಯಾಯ ಅಶುದ್ಧವಾಗಿರಬಾರದು. ಅಶುದ್ಧವಾಗಿರಬಾರದು, ಹಾಗೆ ಇರಬೇಕು. ಅದು ಯಾವಾಗ ಸಾಧ್ಯ? 3 ಪ್ರಕಾರದ ಕರ್ಮಗಳನ್ನು ಕಳೆದುಕೊಂಡಾಗ ಸಾಧ್ಯ. ಮೊದಲು ಯಾವ ಕರ್ಮವನ್ನು ಕಳ್ಕೊಳ್ಬೇಕು? ಭಾವಕರ್ಮವನ್ನು. ಆಮೇಲೆ ಯಾವ ಕರ್ಮವನ್ನು ಕಳ್ಕೊಳ್ಬೇಕು? ದ್ರವ್ಯಕರ್ಮ. ಆಮೇಲೆ ಯಾವ ಕರ್ಮವನ್ನು ಕಳ್ಕೊಳ್ಬೇಕು? ನೌಕರ್ಮ. ನೌಕರ್ಮ ಅಂದ್ರೆ ಏನು? ಶರೀರ. ಶರೀರ ನೌಕರ್ಮ. 8 ಕರ್ಮಗಳು ಅವು ದ್ರವ್ಯಕರ್ಮ. ಮತ್ತು ಆತ್ಮನಲ್ಲಿರ್ತಕ್ಕಂತಹ ಈ ಕರ್ಮಗಳ ಉದಯದಲ್ಲಿ ಅಜ್ಞಾನ ಇರೋದು ಅಂತಂದ್ರೆ ಆ ಜ್ಞಾನಾವರಣೀಯ ಕರ್ಮ ಇರುವ ತನಕ ಅಜ್ಞಾನ ಇರ್ತದೆ. ಆಮೇಲೆ ಮೋಹನೀಯ ಕರ್ಮ ಇರುವ ತನಕ ಕಷಾಯ ಭಾವಗಳಿರ್ತವೆ. ಮಿಥ್ಯಾತ್ವ ಭಾವಗಳಿರ್ತವೆ. ಮೋಹನಿ ಕರ್ಮ ಇರುವ ತನಕ ಮಿಥ್ಯಾತ್ವ ಭಾವ ಅಶುದ್ಧ ಭಾವ, ಕಷಾಯ ಭಾವ ಅಶುದ್ಧ ಭಾವ, ಜ್ಞಾನಾವರಣಿ ಕರ್ಮದ ಉದಯದಲ್ಲಿ ಉತ್ಪನ್ನವಾಗತಕ್ಕಂತಹ ಅಜ್ಞಾನ ಭಾವ ಅಶುದ್ಧ ಭಾವ. ಇಂಥ ಅಶುದ್ಧ ಭಾವಗಳನ್ನೆಲ್ಲ ದೂರ ಮಾಡಿಕೊಂಡ ನಂತರ
ನಾವು ಶುದ್ಧ ಭಾವ ಪ್ರಾಣಗಳಿಂದ ಜೀವಿಸಲಿಕ್ಕೆ ಶಕ್ಯ. ಆದರೂ ಇದರಲ್ಲಿ ಎರಡು ತರದಿಂದ ವಿಚಾರ ಮಾಡಬೇಕು. ಅರ್ಹಂತ ಪರಮಿಷ್ಠಿಗಳಿಗೆ ಅವರು ಜೀವನ ಮುಕ್ತ ಇದ್ದಾರೆ. ಜೀವನ ಮುಕ್ತ ಅಂತಂದ್ರೆ ಏನು? ಅಶುದ್ಧ ಭಾವ ಪ್ರಾಣಗಳಿಂದ ರಹಿತರಾಗಿದ್ದಾರೆ. ಅವರಲ್ಲಿ ಮೋಹಿನಿ ಕರ್ಮ ಇಲ್ಲ, ಜ್ಞಾನಾವರಣಿ ಕರ್ಮವೂ ಕೂಡ ಇಲ್ಲ. ಮೋಹಿನಿ ಕರ್ಮ ಇಲ್ಲ, ಆದ್ದರಿಂದ ಮಿಥ್ಯಾತ್ವ ಭಾವಗಳಿಲ್ಲ. ಮೋಹಿನಿ ಕರ್ಮ ಇಲ್ಲ, ಆದ್ದರಿಂದ ಕಷಾಯ ಭಾವಗಳೂ ಇಲ್ಲ. ಆಮೇಲೆ ಜ್ಞಾನಾವರಣಿ ಕರ್ಮವೂ ಕೂಡ ಅವರಿಗಿಲ್ಲ, ಆದ್ದರಿಂದ ಅಜ್ಞಾನ ಭಾವಗಳಿಲ್ಲ. ಮೂರೂ ಭಾವಗಳಿಂದ ರಹಿತರಾಗಿದ್ದಾರೆ. ತಿಳಿತಾ ಇದೆಯಲ್ಲ? ಮೂರು ಸ್ವಲ್ಪ ಆವಾಜ್ ಮಾಸ್ಟರ್ ಸುಧಾ. ಮೂರು ಕರ್ಮಗಳಿಂದ ರಹಿತವಾಗಿದ್ದಾರೆ ಅರಿಹಂತ ಪರಮಿಷ್ಠಿಗಳು. ಇಂಥ ಅರ್ಹಂತ ಪರಮಿಷ್ಠಿಗಳನ್ನ ಅವ್ರಿಗೇನ್ ಅನ್ಬೇಕು? ದ್ರವ್ಯ ಪ್ರಾಣಗಳು ಇವೆ ಅಥವಾ ಇಲ್ಲ? ದ್ರವ್ಯ ಪ್ರಾಣಗಳಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ನೋಡ್ಕೊಳ್ಳೋಣ. ದ್ರವ್ಯ ಪ್ರಾಣಗಳು 10. 5 ಇಂದ್ರಿಯ ಪ್ರಾಣಗಳು: ಸ್ಪರ್ಶೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷು ಇಂದ್ರಿಯ ಮತ್ತು ಕರ್ಣೇಂದ್ರಿಯ, ಹಾಗೂ 1 ಮನಸ್ಸು. ಮನೋಬಲ, ವಚನಬಲ, ಕಾಯಬಲ, ಶ್ವಾಸೋಚ್ಛ್ವಾಸ, ಆಳು. ಇವುಗಳಲ್ಲಿ ಅರಿಹಂತ ಪರಮಿಷ್ಠಿಗಳಿಗೆ ಎಷ್ಟು ಪ್ರಾಣಗಳಿವೆ? ನಮಗೆ ಎಷ್ಟಿವೆ? ಸಾಮಾನ್ಯ ಮನುಷ್ಯರಿಗೆ 10 ಇವೆ. ಅರಿಹಂತರಿಗೆ ಎಷ್ಟಿರಬಹುದು? 5 ಇಂದ್ರಿಯ ಪ್ರಾಣಗಳು ಇವೆ ಅಥವಾ ಇಲ್ಲ? ಇವೆ ಅಲ್ಲ, 5 ಇಂದ್ರಿಯ ಪ್ರಾಣಗಳು ಇವೆ. ಆದರೆ 5 ಇಂದ್ರಿಯ ಪ್ರಾಣಗಳಲ್ಲಿ ಇವು ಅವರಿಗೆ ದ್ರವ್ಯೇಂದ್ರಿಯ ಪ್ರಾಣಗಳು ಇವೆಯೋ ಅಥವಾ ಇಲ್ಲ, ಭಾವೇಂದ್ರಿಯ ಪ್ರಾಣಗಳು ಇವೆಯೋ ಅಥವಾ ಇಲ್ಲ, ಇದನ್ನು ನೋಡಿಕೊಳ್ಬೇಕು. ಯಾಕೆಂದ್ರೆ ಇಂದ್ರಿಯ ಪ್ರಾಣಗಳು ಕೂಡ 2 ಪ್ರಕಾರವಾಗಿವೆ: ಭಾವೇಂದ್ರಿಯ ಪ್ರಾಣ, ದ್ರವ್ಯೇಂದ್ರಿಯ ಪ್ರಾಣ. 2 ಪ್ರಕಾರ ಇವೆ ಅಥವಾ ಇಲ್ಲ ಅದನ್ನು ನೋಡ್ಕೊಳ್ಬೇಕು. ಭಾವೇಂದ್ರಿಯ ಪ್ರಾಣಗಳು ಇಲ್ಲ. ದ್ರವ್ಯೇಂದ್ರಿಯ ಪ್ರಾಣಗಳು ಮಾತ್ರ ಅವರ ಶರೀರದಲ್ಲಿ ಇವೆ. ಅಂದ್ರೆ ಅವರಿಗೆ ಕಣ್ಣಿದೆ, ಮೂಗಿದೆ, ನಾಲಿಗೆ ಇದೆ, ಕಿವಿ ಇದೆ, ಎಲ್ಲ ಇದೆ. ಆದ್ರೆ ಈ ದ್ರವ್ಯೇಂದ್ರಿಯ ಪ್ರಾಣಗಳನ್ನ ಏನಾದ್ರೂ ಅವರು ಉಪಯೋಗದಲ್ಲಿ ತಗೊಳ್ತಾ ಇದ್ದಾರ? ಈ ದ್ರವ್ಯೇಂದ್ರಿಯ ಪ್ರಾಣಗಳನ್ನು ಬಳಸ್ಕೊಳ್ತಾ ಇದ್ದಾರ? ಇಲ್ಲ. ಇವುಗಳ ಉಪಯೋಗವೇ ಇಲ್ಲ. ನಾವು ಪ್ರತಿ ಸಮಯದಲ್ಲಿ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. 5 ಇಂದ್ರಿಯಗಳ ಮೂಲಕ ನಮಗೆ ಎಲ್ಲ ಗೊತ್ತಾಗ್ತದೆ. ಇಂದ್ರಿಯ ಇರ್ತಿರ್ಲಿಲ್ಲ ಅಂತಂದ್ರೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಇಂದ್ರಿಯಗಳಿವೆ. ನಮ್ಗೆ ಎಷ್ಟು ಇಂದ್ರಿಯಗಳು? 5 ಇಂದ್ರಿಯ, ಮನಸ್ಸು ಕೂಡ ಇದೆ, ಸಂಘಿ ಪಂಚೇಂದ್ರಿಯ ಇದ್ದೇವೆ ಅಂದ ಮೇಲೆ ನಮಗೆ 10 ಪ್ರಾಣಗಳಿವೆ. ಇಂದ್ರಿಯ ಪ್ರಾಣಗಳಲ್ಲಿ ದ್ರವ್ಯ ಪ್ರಾಣಗಳೂ ಇವೆ ಮತ್ತು ಭಾವ ಪ್ರಾಣಗಳು ಕೂಡ ಇವೆ. ಈ ಪ್ರಾಣದ ವಿಷಯದಲ್ಲಿ ಸರಿಯಾಗಿ ತಿಳಿದುಕೊಳ್ಳಿ. ಪ್ರಾಣದ ವಿಷಯದಲ್ಲಿ ಸರಿಯಾಗಿ ತಿಳಿದುಕೊಳ್ಳಿ. ಭಾವ ಪ್ರಾಣಗಳು, ದ್ರವ್ಯ ಪ್ರಾಣಗಳು ಎರಡೂ ಇವೆ ಅನ್ನುವಂತಹ ಜೀವಿಗಳು ಯಾವ ಗುಣಸ್ಥಾನದವರೆಗೆ ಇರ್ತವೆ? ಹೇಳ್ಬೋದು. 1 ರಿಂದ 12 ನೋಡಿ ಹೇಳಕ್ ಬರಕೈತಿ ಈಗ. ಯಾಕಂತಂದ್ರೆ
ಕೇಳಿ 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 ವಿಷಯ ಎಲ್ಲ ಸಂಗ್ರಹ ಆಗ್ತಾ ಹೋಗ್ತಾ ಇದೆ. ಹಿಂದೆ ಕೇಳಿರ್ತಕ್ಕಂತಹ ಆ ಬೇಸದ ಮೇಲೆ ನಾವು ಯಾವುದಾದ್ರೂ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಸಕ್ಷಮತೆ ನಮ್ಮಲ್ಲಿ ಬಂತು. ಕೇಳಿದಾಗ ಬರ್ತದೆ, ಕೇಳದೆ ಹೋದ್ರೆ ಬರಲ್ಲ. ಕೇಳಿದಾಗ ಬರ್ತದೆ, ಕೇಳದೆ ಹೋದ್ರೆ ಮೂಕ ಆಗಿರ್ತೀವಿ ನಾವು. ಮೂಕ ಯಾರು ಕೇಳೋಲ್ಲ ಅವ್ರು ಮೂಕ ಆಗಿರ್ತಾರೆ. ಮತ್ತೆ ಯಾರಿಗೆ ಕೇಳಿಸೋಲ್ಲ ಅವರಂತೂ ಪೂರ್ತಿ ಮೂಕ ಇರ್ತಾರೆ. ಮೂಕರಿಗೆ ಏನು ಕೇಳಿಸ್ತದೇನ್ರಿ? ಇಲ್ಲ. ಕೇಳಿಸುವವರು ಮೂಕಲ್ಲ, ಕೇಳಿಸದೇ ಇರುವವರು ನಿಯಮದಿಂದ ಮೂಕಾಗಿರ್ತಾರೆ. ಮೂಕ. ಅದಕ್ಕೆ ಆವಾಜ್ ಯಾಕೋ ಅಷ್ಟು ಸ್ಟ್ಯಾಂಡರ್ಡ್ ಬರ್ತಾ ಇಲ್ಲ. ಫೋನ್ ಇಟ್ಟಿದ್ದೀರಿ, ಸೆಟ್ಟಿಂಗ್ ಇನ್ನೊಂದ್ಸಲ ನೋಡ್ಬೇಕು. ಅದನ್ನು ನೋಡ್ರಿ, ಮೊದಲು ಹೇಗೆ ಬರ್ತಿತ್ತು ಹಾಗೆ ಒಟ್ಟೆ ಬರ್ತಾ ಇಲ್ಲ. ಇಲ್ಲ ಇಲ್ಲ, ಹೈಟ್ ಏನಾಗಿಲ್ಲ. ದ್ರವ್ಯ ಪ್ರಾಣಗಳು, ಭಾವ ಪ್ರಾಣಗಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯಿರ್ಯಾನ್, ನಮೋ ವಜ್ರಾಯಾನ್, ನಮೋ ಲೋಯಿ ಸಂವತ್ಸಾಹು. ಯೇಷು ಪಂಚ ನಮೋಯಾಯ ಸೌವಪಾವಪನಾಸನಂ ಮಂಗಲಾನಂ ಚ ಸವ್ಯೇಶ್ಯಂ ಪರಮಂ ಹವೈ ಮಂಗಲಂ. ಮಂಗಲಂ ಮಾಸ್ಟರ್ ಮತ್ತು ಅವು ಎರಡು ಇದಾವಲ್ಲ, ಅವು ಮೂರ ನೋಡಿ ಈ ಕಡೆ ಯಾಕೋ ಡಿಸ್ಟರ್ಬ್. ಈ ಸಲ ಸರಿ. मंगलम भगवान वीरो, मंगलम गौतमो गणी, मंगलम कुंद कुंदाख्यो, जैन धर्मोस्तु मंगलम. मंगलम भगवान वीरो, मंगलम भगवान वीरो, मंगलम गौतमो गणी, मंगलम कुंद कुंदाख्यो. मत बिगड़ा मत ಯಾವ ಮಾಹಿತಿ ಸಿಕ್ಕಿದೆ? ನೀವು ಟೆಸ್ಟ್ ಮಾಡಿರಿ, ಟೆಸ್ಟ್ ಮಾಡಿ ಹಾಕಿ. ಹಲೋ ಹಲೋ, ಹಮ್ಮಿಂಗ್ ಆಗ್ತಿತ್ತು, ಹಮ್ಮಿಂಗ್ ಆಗ್ತಿತ್ತು ನೋಡಿ. ದ್ರವ್ಯ ಪ್ರಾಣ ಮತ್ತು ಭಾವ ಪ್ರಾಣ.
ಸಂಸಾರಿ ಜೀವಿಗಳಿಗೆ ದ್ರವ್ಯ ಪ್ರಾಣಗಳು ಕೂಡ ಇರ್ತವೆ, ಭಾವ ಪ್ರಾಣಗಳು ಸಹ ಇರ್ತವೆ. ಭಾವ ಪ್ರಾಣಗಳಲ್ಲಿ ಅಶುದ್ಧ ಭಾವ ಪ್ರಾಣಗಳು ಇರುವುದು ಮತ್ತು ಶುದ್ಧ ಭಾವ ಪ್ರಾಣಗಳಂತೂ ಇಲ್ಲವೇ ಇಲ್ಲ. ಅದಕ್ಕೆ ನಾವು ನಮ್ಮ ಜ್ಞಾನ ಶಕ್ತಿಯಿಂದ ಶುದ್ಧ ಭಾವ ಪ್ರಾಣದಿಂದ ಜೀವಿಸಬೇಕು ಅಂತಂದ್ರೆ ಮುಕ್ತ ಅವಸ್ಥೆ ಬೇಕು. ಸೆಟ್ಟಿಂಗ್ ಮಾಡಬೇಕು ನಿಮ್ಮಲ್ಲಿ ನಮ್ಮ ಅವಾಜ್ ಒಂದ್ಸಲ ಫಿಟ್ ಮಾಡಿದ್ರೆ ಅಂದ್ರೆ ಅವತ್ತು ಎಚ್ಚಾಡೋದಿಲ್ಲ. ಖುಲ್ಲಾ ಇಡ್ತೀರಿ ಅಂದ್ರೆ ಭಾಳ ಹತ್ಕೊತ ಹೋಗ್ತಾವೆ. ಅದಕ್ಕೆ ವ್ಯವಸ್ಥೆ ಮಾಡಿಲ್ಲ. ಒಮ್ಮೆತ್ರ ಆಗ್ತದಲ್ಲ ಒಳಗಿನ ರಾತ್ರಿ ತಂಪು ಗಾಳಿ ಬೀಸಿ ಮೊದಲು ಹೆಂಗೆ ಆವಾಜ್ ಬರ್ತಿತ್ತಲ್ಲ ಈಗ ಭಾಳ ಫರಕ್ ಇದೆ.